ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಐ ನೋ ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೀ. ಸ್ವಲ್ಪ ಇನ್ಕನ್ಸಿಸ್ಟೆನ್ಸಿ ಇದ್ದೀನಿ. ಲಾಸ್ಟ್ ಟೈಮ್ ಹೇಳ್ದಂಗೆ ಲೈಕ್ ಗೊತ್ತಿರ್ಬೋದು, ಯಾರು ನೋಡಿಲ್ಲ ಹೋಗಿ ನೋಡಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಯು ಜಸ್ಟ್ ಕ್ಯಾನ್ ಗೋ ಆ್ಯಂಡ್ ವಾಚ್ ದೇರ್. ಲೆಟ್ಸ್ ಜಸ್ಟ್ ಸ್ಟಾರ್ಟ್ ದಿ ಡೇ. ನೋಡೋಣ ಇವತ್ತು ಏನೇನು ಮಾಡ್ತೀನಿ ಅಂತ. ಲೆಟ್ಸ್ ಗೋ. ರೂಮೆಲ್ಲ ಮೆಸ್ಟಪ್ ಆಗಿದೆ. ನಾನು ರೀಸೆಂಟಾಗಿ ಗೇಮಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟೆಡ್, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ಮಾಡೋದು ಅಂತ, ಬಿಕಾಸ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಅದಕ್ಕೋಸ್ಕರ ಅದನ್ನ ಸೆಟ್ ಮಾಡಬೇಕು. ಮಾಡಿ ಸ್ಯಾಟರ್ಡೆ ಸಂಡೇ ಗೇಮಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ. ಹಾಯ್ ಚಾರ್ಲಿ. ಹಾಯ್ ಚಾರ್ಲಿ. ಹಾಯ್ ಚಾರ್ಲಿ. ಇಲ್ಲಿ ಅವತ್ತು ಇವೆಂಟಿಗೆ ಹೋಗಿದ್ನಲ್ಲ, ಅದರದ್ದು ಕೊಟ್ಟಿದ್ದೆ. ಹಾಯ್ ಚಾರ್ಲಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ. ಇವತ್ತು ಲೇಟಾಗಿ ಎದ್ದಿದ್ದೀನಿ, ಬಿಕಾಸ್ ನೈಟ್ ಲೇಟಾಗಿ ಮಲಗಿದ್ದೀನಿ. ಏನು ಮಾಡೋದು ವೀಡಿಯೋಸ್ ಅಂತ ಯೋಚನೆ ಮಾಡಿ ಸೊ ಜೀರಾ ವಾಟರ್ ಮಾರ್ನಿಂಗ್ ಎದ್ದಿದ ತಕ್ಷಣ. ಆ್ಯಕ್ಚುಲಿ ಎಗ್ಸ್ ಖಾಲಿ ಆಗಿದೆ. ಮಾರ್ನಿಂಗ್ ಯಾವಾಗಲೂ ಎಗ್ಸ್ ತಿಂತೀನಿ, ಬಟ್ ಎಗ್ಸ್ ಖಾಲಿ ಆಗಿದೆ. ಸೊ ಲೆಟ್ಸ್ ಆರ್ಡರ್. ಸೊ 30 ಎಗ್ಸ್, ಹಾಗೆ ಅಪ್ಪ ಹೇಳಿದ್ರು ದಾಲ್ ಖಾಲಿ ಆಗಿದ್ದಂತೆ, ದಾಲ್ ಆ್ಯಂಡ್ ಮಸ್ಟರ್ಡ್ ಸೀಡ್ಸ್ ಆ್ಯಂಡ್ ಫಾರ್ಗಾಟ್ ಪನ್ನೀರ್. ಡನ್. ಓಕೆ, ಆರ್ಡರ್ ಪ್ಲೇಸ್ ಆಗಿದೆ. ಬ್ಲಿಂಕಿಟಲ್ಲಿ 10 ಮಿನಿಟ್ಸಲ್ಲಿ ಬರುತ್ತೆ. ಸೊ ನೈಸ್ ಅಲ್ಲ. ಸೊ ವೆಯ್ಟ್ ಮಾಡೋಣ 10 ಮಿನಿಟ್ಸ್. ಅಲ್ಲಿವರೆಗೂ ಜೀರಿಗೆ ನೀರು ಕುಡಿಯೋಣ. ಚೀಸ್. ನನಗೇನು ಅನ್ನಿಸ್ತಾ ಇದೆ ಅಂದರೆ, ನನಗೆ ಕೆಲವೊಂದು ಸಲ ಈ ಆ್ಯಕ್ನಿ ಅದೆಲ್ಲ ಇವಾಗ ಆ್ಯಕ್ನೀಸ್ ಎಲ್ಲ ಕಾಣಿಸ್ತಿಲ್ಲ ಅಂತ, ಬಟ್ ಮಾರ್ಕ್ಸ್ ಉಳಿದಿದೆ, ಅದು ಹೋಗುತ್ತೆ. ಸೊ ಒಂದೊಂದು ಪಿಂಪಲ್ಸ್ ಆದಾಗ ನಾನು ಯಾವಾಗ ನನಗೆ ಟೀ ಇಷ್ಟ ಆಯಿತಾ, ಕೆಲವೊಂದು ಸಲ ಟೀ ಇಷ್ಟ, ಕೆಲವೊಂದು ಸಲ ಕಾಫಿ ಲೈಕ್ ಸ್ಟ್ರಾಂಗ್ ಸಿನಮನ್, ಅದಕ್ಕೆ ಒಂಚೂರು ಏನು ಹೇಳ್ತಾರೆ ಅದಕ್ಕೆ ಚಕ್ಕೆ ಹಾಕಿದ್ರೆ ನಂಗೆ ಇನ್ನೂ ತುಂಬಾ ಇಷ್ಟ. ಸೊ ಆ ಥರ ಕಾಫಿ ಎಲ್ಲ ನಂಗೆ ಕುಡಿಯೋಕ್ಕೆ ಇಷ್ಟ. ಆ್ಯಂಡ್ ನನಗೆ ಆಮೇಲೆ ಅದು ಕುಡ್ದಿದ ತಕ್ಷಣ ನಂಗೊಂದು ಪಿಂಪಲ್ ಬರುತ್ತೆ. ಸೊ ಐ ಥಾಟ್ ಮೇ ಬಿ ಮಿಲ್ಕಿಂದನೇ ಆ ಥರ ಆಗ್ತಿರ್ಬೋದು ಅಂತ ಸ್ವಲ್ಪ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು ನಾರ್ಮಲ್ ಮಿಲ್ಕಲ್ಲಿ ಮಾಡಲ್ಲ, ಸ್ಲಿಮ್ ಮಿಲ್ಕಲ್ಲಿ ಮಾಡ್ಕೊಂಡು ಕುಡಿಯೋದು. ಆದ್ರೂ ಐಮ್ ಗೆಟಿಂಗ್ ಆ್ಯಕ್ನಿ. ಸೊ ಡೈರಿ ಪ್ರಾಡಕ್ಟ್ಸ್ ಆಗ್ತಾಯಿಲ್ಲ, ಅಂದರೆ ಡೈರಿ ಪ್ರಾಡಕ್ಟ್ಸ್ ಅಂದರೆ ಮಿಲ್ಕ್ ಹಾಕ್ತಾಯಿಲ್ಲ. ಕರ್ಡ್ ಈಸ್ ಆಲ್ ಫೈನ್, ಕರ್ಡೆಲ್ಲ ಏನೂ ಆಗ್ತಿಲ್ಲ. ಕರ್ಡ್ ಪನ್ನೀರ್ ಇದೆಲ್ಲ ಓಕೆ, ಅದೇನಷ್ಟು ಇಶ್ಯೂ ಆಗ್ತಿಲ್ಲ. ಚೀಸ್, ಅಫ್ಕೋರ್ಸ್ ಚೀಸ್ ನಂಗೆ ಆಗಲ್ಲ. ಸೊ ಈಗ ನನಗೆ ಮಿಲ್ಕ್ ಬೇಡ ಅನ್ನೋ ಒಂದು ಕಾರಣಕ್ಕೆ ಈಗ ಓಟ್ಸಿಗೆ ಬಿಸಿ ನೀರು ಹಾಕ್ಕೊಂಡು ತಿನ್ನೋಣ ಬನ್ನಿ. ಸೊ 30 ಗ್ರಾಮ್. ಸಾಕು, ಇಷ್ಟೇ. 10 ಗ್ರಾಮ್ಸ್ ಆಫ್ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೋಡಿ, ಬಿಸಿ ನೀರು. ಮನೇಲಿ ನಾಯಿ ಇದೆ ಅಂತ ಭಯ ಎಲ್ರಿಗೂ, ಯಾರೂ ಬರೋಲ್ಲ. ಐಶ್ ಬಂತು. ಎಗ್ ಆ್ಯಂಡ್ ಬೇರೆ ಏನೇನೋ ಪ್ರಾಡಕ್ಟ್ಸ್. ಇದೇನು ಮೊಸರು, ಎಗ್ದು ಬಾಯ್ಲರ್ ಇದು. ಆ್ಯಂಡ್ ಒಂದು 2-3 ಮಿನಿಟ್ಸಲ್ಲಿ ಆಗುತ್ತೆ. ನೋಡ್ತಾ ಇದ್ದೀವಿ ಚಾರ್ಲಿ ಒಟ್ಟಿಗೆ ನೋಡ್ತಾ. ಚಾರ್ಲಿ ನಾನು ಹಾಯ್ ಮಾಡು. ಎಗ್ ಈ ಥರ ಆಗಿರುತ್ತೆ. ಇದು ಬಿಸಿ ಇದೆ. ಸೊ ಹೊಸ ಒಂದು ರೀಲ್ನ ಹಾಕಿದ್ದೀನಿ. ಆ್ಯಂಡ್ ನಾನು ಎಪಿಸೋಡ್ 16ವರೆಗೂ ಇದು ಮಾಡಿದ್ದೀನಿ. ಗೆಟ್ ದಿ ಲುಕ್ ಸರ್ಪ್ರೈಸ್ಡ್ 16. ವಾವ್. ಇನ್ನೂ 100ವರೆಗೂ ಮಾಡಬೇಕು ಅನ್ನೋದು ನನ್ನ ಆಸೆ. ಮಾಡೋಣ. ಅದೇ ಇನ್ನೊಂದು 2 ವರ್ಷ ಆಗ್ಬೋದು. ಇಟ್ಸ್ ನಾಟ್ ಫನಿ, ಐ ನೋ. ಸೊ ಈಗ ನಾನು ಒಂದು ಏರ್ ಆಯಿಲಿಂಗ್ ವಿಡಿಯೋನ ನೋಡಿದ್ರಿ, ಹೇರ್ ಕೇರ್ ವಿಡಿಯೋ. ಸೊ ಈಗ ಏರ್ ವಾಶ್ ಆ್ಯಂಡ್ ಅದಾದಮೇಲೆ ನಾನು ಏನೇನು ಅಪ್ಲೈ ಮಾಡ್ತೀನಿ ಅನ್ನೋದನ್ನ ನಿಮಗೆ.
ಸೊ ಈ ಒಂದು ಶ್ಯಾಂಪೂನ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಇದನ್ನು ಯೂಸ್ ಮಾಡ್ತೀನಿ. ಮಾಸ್ಕ್ ಇದನ್ನು ಶ್ಯಾಂಪು ಹಾಕಿದ ತಕ್ಷಣ ಈ ಒಂದು ಮಸಾಜರಲ್ಲಿ ಜಸ್ಟ್ ಈ ಥರ ಸ್ಕ್ರಬ್ ಮಾಡ್ತೀನಿ ನನ್ನ ಸ್ಕಾಲ್ಪ್ನ. ಬಿಕಾಸ್ ತುಂಬ ಆಯಿಲ್ ಇರೋದ್ರಿಂದ ತುಂಬ ಯೂಸ್ಫುಲ್ ಇದೆ. ನನ್ನ ಕೂದಲು ಕಲರ್ಡ್ ಆಗಿರೋದ್ರಿಂದ ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡ್ತೀನಿ. ಇದು ಮಾಸ್ಕ್. ಸೊ ಈ ಥರ ಒಂದು ಟವಲಲ್ಲಿ ವ್ರ್ಯಾಪ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಆಲ್ರೆಡಿ ಒಂದು ಅಟ್ಲೀಸ್ಟ್ ಒಂದು 5-10% ಡ್ರೈ ಆಗಿದೆ. ಬಿಕಾಸ್ ಎಲ್ಲ ಇದರಲ್ಲೇ ಎಲ್ಲ ಏನು ನೀರೆಲ್ಲ ಹೀರ್ಕೊಂಡಿದೆ. ಲಿವ್-ಇನ್ ಏರ್ ಮಾಸ್ಕ್, ಲಿವ್-ಇನ್ ಕಂಡೀಷ್ನರ್. ಸೊ ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಸ್ಮೆಲ್. ಲವ್ ಇಟ್. ಸೊ ಇಷ್ಟೇ ತಗೋ. ಇದನ್ನು ಜಸ್ಟ್ ರಬ್ ಮಾಡಿ ಇಷ್ಟೇ, ಜಸ್ಟ್ ಡ್ರಾಪ್ ಅಷ್ಟೇ. ನನ್ನ ಕೂದಲು ಮೊದಲೇ ಏನೂ ಆಯಿಲಿ ಇರೋದ್ರಿಂದ ಇದಷ್ಟು ನನಗೆ ಸೂಟ್ ಆಗೋಲ್ಲ. ಸೊ ಅದಕ್ಕೆ ಲೈಟಾಗಿ ಅಪ್ಲೈ ಮಾಡೋದಷ್ಟೇ ನಾನು. ನೆಕ್ಸ್ಟ್ ಸ್ಟೆಪ್, ಒಂದು ಏರ್ ಡ್ರೈಯರ ತೊಗೊಳ್ಳಿ. ನಿಮ್ಮ ಹತ್ರ ಯಾವುದೇ ಏರ್ ಡ್ರೈಯರ್ ಇರಲಿ ಜಸ್ಟ್ ಯೂಸ್. ಇಲ್ಲಾಂದರೆ ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ಳಿ, ಇಲ್ಲ ಫ್ಯಾನ್ ಕೆಳಗಡೆ ನಿಂತ್ಕೊಂಡು ಕೂದಲನ್ನು ಆರಿಸ್ಕೊಬೇಕು. ಸೊ ಇದು ಪ್ರೋ ಟಚ್ದು. ಈಗ ಒಂದು ಏನು ಆಲ್ಮೋಸ್ಟ್ 80-70% ಏರ್ ಡ್ರೈ ಆಗಿದೆ. ಸೊ ಇನ್ನೊಂದು ಚೂರು ಇದೆ, ಅದಿರಲಿ ಹಾಗೆ ಬೇಕು. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಚೇಂಜ್ ಮಾಡ್ಕೋತೀನಿ. ಇದು ಹಾಕಿ ತುಂಬ ಬಿಸಿ ಇತ್ತದು. ಹಾಗೆ ಇದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊಬೇಕು. ಮಾಡಿ ಕೋಮ್ ತೊಗೊಂಡು ಮೊದಲು ನಾವು ಈ ಥರ ಡಿವೈಡ್ ಮಾಡಿಕೊಂಡು ಕೂದಲಲ್ಲಿ ಏನೇನು ಸಿಕ್ಕಿದೆ ಅದನ್ನೆಲ್ಲ ಲೈಟಾಗಿ ಬಿಡಿಸ್ಕೊಳ್ಳೋಣ. ಓಕೆ, ಈ ಒಂದು ಮಷೀನಿಂದ ಈಗ ಈ ಥರ ಏರ್ ಡ್ರೈ ಮಾಡ್ಕೊಳ್ಳೋದು ಅಷ್ಟೇ. ಸೊ ದಟ್ ಹೀಗೆ ಬಂದು ನೀಟಾಗಿ ಕೂರುತ್ತೆ. ನಾನು ನಿಮ್ಗೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಸೊ ಹೇರ್ ಡ್ರೈ ಮಾಡಬೇಕಾದ್ರೆ ಈ ಥರ, ಅಂದರೆ ಈ ಒಂದು ಮಷೀನಲ್ಲಿ ಹೇರ್ ಡ್ರೈ ಮಾಡಬೇಕಾದ್ರೆ ಈ ಥರ ಇಟ್ಕೊಂಡು ಸೊ ಎಲ್ಲನೂ ಈ ಥರ ಇನ್ವರ್ಡ್ಸ್ಗೆ ನಾವು ಕೂದಲನ್ನ ಈ ಥರ ಏರ್ ಡ್ರೈ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಓಪನ್ ಮಾಡಿದ್ರೆ ಯು ಸಿ ವಾಲ್ಯೂಮ್. ಸೊ ಈ ಥರ ವಾಲ್ಯೂಮ್ನ ಮಾಡ್ಕೋಬೋದು. ಸೊ ದಿಸ್ ಇಸ್ ದಿ ಟ್ರಿಕ್. ನೀವು ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ನಿಮಗೆ ಅಷ್ಟೇ. ಈಗ ಇನ್ನೊಂದು 5-10% ಏರ್ ಡ್ರೈ ಆಗಿಲ್ಲ. ಸೊ ಹಾಗೆ ಬಿಟ್ಟಿದ್ದೀನಿ. ಫುಲ್ ಡ್ರೈ ಏನು ಮಾಡೋದು ಬೇಡ, ಅದು ಆಟೋಮ್ಯಾಟಿಕ್ ಡ್ರೈ ಆಗಲಿ ಅಂತ. ಸೊ ಡನ್. ಈಗ ಒಂದು ಸ್ಕಿನ್ ಕೇರ್ ಮಾಡೋಣ. ಓಕೆ, ಸ್ಕಿನ್ ಕೇರ್ ಮುಗಿತು. ಈಗ ಒಂದು ಪ್ರಾಡಕ್ಟ್ ಶೂಟ್ ಮಾಡೋದಿದೆ. ಲೆಟ್ಸ್ ಶೂಟ್. ಐಲ್ ಬಿ ಬ್ಯಾಕ್. ಸೊ ಈಗ ಊಟದ ಟೈಮ್. ನನ್ನ ಮುಖ ಇದ್ರಲ್ಲಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ 2 fish, 100 grams of rice ಆ್ಯಂಡ್ ಸಾಂಬಾರ್. ಹಾಗೆ ಈಗ ಮಜ್ಜಿಗೆ ರೆಡಿ ಆಗ್ತಾಯಿದೆ. ನನ್ನ ತಂಗಿ ಮಾಡ್ತಾಳೆ.
ಚಾರ್ಲಿ ಊಟ ಆಯ್ತಾ? ಚಾರ್ಲಿ ಚಾರ್ಲಿ ಉಂಡಿತಾ ಚಾ ಆಯ್ತಲೇ? ಸೊ ಯಾ ಶೂಟ್ ಮುಗೀತು. ಅಂದರೆ ಒಂದು ಬ್ರ್ಯಾಂಡ್ ಶೂಟ್ ಇತ್ತು. ಅಂದರೆ ಸೊ ಒಂದು ಪ್ರಾಡಕ್ಟ್ ಶೂಟ್ ಇತ್ತು, ಅದು ಮುಗೀತು. ಆ್ಯಂಡ್ ಈಗ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಮಾಡೋದಂತ ನಾನು ಐಡಿಯಾ ಹೊಡ್ತಾ ಇಲ್ಲ. ಸೊ ಲೆಟ್ಸ್ ಟ್ರೈ ಸಮಥಿಂಗ್ ನ್ಯೂ. ಏನಂತೀರಾ? ಹಾಯ್ ಗಾಯ್ಸ್. ಸೊ ವಿಷಯ ಏನಪ್ಪ ಅಂದರೆ, ನಾನು ಒಂದು ರೀಲ್ ಶೂಟನ್ನ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ದ ಥಿಂಗ್ ಈಸ್, ನನಗೆ ಕಾನ್ಸೆಪ್ಟ್ ಐಡಿಯಾಸ್ ಸಿಗ್ತಾ ಇಲ್ಲ. ಆ್ಯಂಡ್ ಯಾವ ಒಂದು ಮೇಕಪ್ ಲುಕ್ ಮಾಡಬೇಕು ಅಂತಲೂ ಗೊತ್ತಾಗ್ತಾಯಿಲ್ಲ. ಐ ಆಮ್ ಬ್ಲ್ಯಾಂಕ್ ಅಷ್ಟೇ. ಸೊ ಏನೂ ಮಾಡಿಲ್ಲ ಇವತ್ತು. ಜಸ್ಟ್ ಅದೇ ಒಂದು ಬ್ರ್ಯಾಂಡ್ ಅಂದರೆ ಒಂದು ಪ್ರಾಡಕ್ಟ್ ಶೂಟ್ ಆ್ಯಡ್ ಮಾಡಿದೆ, ಪ್ರಮೋಷನ್ ಮಾಡಿದೆ. ದ್ಯಾಟ್ಸ್ ಇಟ್ ಅಷ್ಟೇ, ಇನ್ನೇನು ಮಾಡಿಲ್ಲ. ದಟ್ಸ್ ಓಕೆ. ನಾನು ಹುಡುಕ್ತಾ ಆಲ್ಮೋಸ್ಟ್ 2-3 hours ಹುಡುಕ್ತಾ ಇದ್ದೀನಿ ಕಾನ್ಸೆಪ್ಟ್. ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಬಟ್ ಐಡಿಯಾಸ್ ಬಂದಿಲ್ಲ. ಐ ಜಸ್ಟ್ ಕೆಪ್ ಕ್ವೈಟ್ ಆ್ಯಂಡ್ ಮೇ ಬಿ ನಾಳೆ ಟ್ರೈ ಮಾಡ್ತೀನಿ. ಸೊ ಏನು ಗೊತ್ತಾ, ನನಗೆ ನಾನು ಗ್ಯಾಜೆಟ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಎಷ್ಟೋ ತಿಂಗಳಿಂದ ಹೇಳ್ತಾ ಇದ್ದೀನಿ, ಮಾಡಿಲ್ಲ. ಹೋಮ್ ಟೂರ್ ಮಾಡಿಲ್ಲ. ಅದಕ್ಕೆ ಅದೆರಡನ್ನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನಾಳೆ ಶೂಟ್ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಡೈಲಿ ವ್ಲಾಗ್ ಇರೋಲ್ಲ. ಡೈಲಿ ವ್ಲಾಗ್ನು ಶೂಟ್ ಮಾಡಿರ್ತೀನಿ. ಮೇ ಬಿ ಹಾಗೆ ರ್ಯಾಂಡಮಾಗಿ ಅಪ್ಲೋಡ್ ಮಾಡ್ತೀನಿ. ಯಾ ಸೊ ನೋಡ್ಬೋದು, ಐಡಿಯಾಸ್ನೆಲ್ಲ ಬರೆದಿಟ್ಕೋತೀನಿ. ಆಗಾಗ ಮರ್ತೋಗುತ್ತೆ ಅಂತ ನಾನೆಲ್ಲ ಬರ್ದು ಇಲ್ಲಿ ನೋಡಿ. ನಾನು ಆ್ಯಕ್ಚುಲಿ ಅವತ್ತೊಂದು ಶೂಟ್ ಮಾಡಿದ್ನಲ್ಲ, 1 2 3 4 ಓಕೆ, ಅದಕ್ಕೆ ನಾನು ಇದೇ ಥರ ಬರೆಯೋದು. ಸೊ ಕೂಲಲ್ಲ ನಾನು. ನೆಕ್ಸ್ಟ್ ಇನ್ನೊಂದು ಚಾಲೆಂಜ್ ವಿಡಿಯೋ ಬರ್ತಿದೆ, ಬಟ್ ಈಗ ತೋರಿಸಲ್ಲ, ಮಾಡಿ ತೋರಿಸ್ತೀನಿ. ಗೈಸ್, ಸೊ ಈಗ ಊಟ ಮಾಡಿ ಬಂದೆ. ಊಟಕ್ಕೆ ನಾನು ಫಿಶ್ ಹಾಗೂ ಮಸಾಲ ಓಟ್ಸ್ ತಿಂದೆ ಅಷ್ಟೇ. ಆ್ಯಂಡ್ ಬಿಸಿ ನೀರು ಕುಡಿದೆ. ಡನ್. ಸೊ ಇವತ್ತಿನ ಡೇ ಮುಗಿತಾ ಬಂತು. ಆ್ಯಂಡ್ ದಿಸ್ ವಾಸ್ ಜಸ್ಟ್, ಅಂದರೆ ನನ್ನ ಒಂದು ಡೈಲಿ ರೂಟೀನ್ ಇದೇ ಥರ ಇರುತ್ತೆ. ಅದಕ್ಕಂತ ನಾನೀಗ ಡೈಲಿ ಇದೇ ಥರ ಮಾಡ್ತೀನಿ ಅಂತಲ್ಲ. ಸೊ ಆದಷ್ಟು ಡೈಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಿಸ್ ವಾಸ್ ಮೈ ರೂಟೀನ್. ನಿಮಗೇನಾದರೂ ವರ್ಷ ಏನು ಮಾಡ್ತಾಳೆ ದಿನದಲ್ಲಿ ಅಂತ ಗೊತ್ತಾಗಬೇಕು ಅಂದರೆ ದಿಸ್ ಇಸ್ ವಾಟ್ ಐ ಡೂ ಅಷ್ಟೇ. ಆ್ಯಂಡ್ ಯಾ, ಮೇ ಬಿ ನೆಕ್ಸ್ಟ್ ವ್ಲಾಗ್ಸೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡ್ತೀನಿ. ಅಫ್ಕೋರ್ಸ್ ಮಾಡ್ತೀನಿ. ಚಾಲೆಂಜ್ ತೊಗೊಂಡಿದ್ದೀನಿ. ಲೆಟ್ಸ್ ಟ್ರೈ. ಓಕೆ. ಸೊ ಅಲ್ಲಿವರೆಗೂ ನನ್ನ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾ, ಪ್ಲೀಸ್ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬರುವಂಥ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. I love you all. Take care. Bye bye. See you all in the next vlog.